ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಬೆಂಗಳೂರು ತಲುಪೇ ಬಿಟ್ಟೆ ಗುರು. ಕೊನೆಗೂ ಏನು ಬೇಜಾರು, ಬೋರಿಂಗ್ ಎಲ್ಲ ಆಗುತ್ತೆ. ನೈಟ್ ಎಷ್ಟು ಗಂಟೆಗೆ ಬಿಟ್ಟಿದ್ದೆ? ಮನೆಯಿಂದ 8:30. ಇಲ್ಲಿ ತಲುಪುವಾಗ ಇವಾಗ ಎಷ್ಟಾಯಿತು? ಮಾರ್ನಿಂಗ್ 5 o'clock ಆಗಿದೆ. ಮನೆಯಿಂದ ಅಂದರೆ ಅಲ್ಲಿ ಬಸ್ ಸಿಕ್ಕಿರೋದೇ 9:30 ಹೊರಟಿರೋದು ಬಸ್ಸು. ನೀವೇ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಪ್ಪ. ಇವಾಗ ಮಲ್ಕೊಂಡ್ರೆ 1 ಗಂಟೆಗೆ ಆಫೀಸ್ಗೆ ಹೋಗೋದು, 1 ಗಂಟೆಗೆ ಹೋಗಿ 10 ಗಂಟೆ ಬರೋದು. ವೀಡಿಯೋನು ಜಾಸ್ತಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸಿಂಪಲಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಫಸ್ಟು ರೂಮಲ್ಲಿ ಡೋರ್ ಓಪನ್ ಆಗುತ್ತಾ ನೋಡೋಣ. ಓಪನ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಅಂದರೆ ಅವ್ರು ಓಪನ್ ಮಾಡ್ತಾರ, ಇಲ್ಲ ನಾನೇ ಒಂದು ಟ್ರಿಕ್ಸ್ ಯೂಸ್ ಮಾಡಿ ಓಪನ್ ಮಾಡ್ತೀನಿ. ಸೈಡಿಂದ ಓಪನ್ ಮಾಡಿಬಿಟ್ಟು ನೋಡೋಣ. ಏನು ಗುರಿದಲ್ಲ, ನನ್ನ ರೂಮಿಂದ ನನ್ನ ಎಲ್ಲಾದರೂ ತೆಗೆದಿಸ್ಬಿಟ್ಟವ್ರ. ಈ ಕಡೆಯಿಂದ ಓಪನ್ ಮಾಡ್ಬೋದು, ಆಗಲ್ಲ. ಅವ್ರನ್ನೇ ಕರಿಬೇಕು. ಓಪನ್ ಮಾಡ್ತಾರೋ ಹೆಂಗೆ ಕತೆ. ಇಲ್ಲಿ ಇವಾಗ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀನಿ 11 ಗಂಟೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇತ್ತೇನೋ, ಅದು ತಿನ್ನೋಕೆ ಹೋಗಲಿಲ್ಲ. ನೋಡೋಣ ಇವಾಗ. ಇಲ್ಲಾದರೆ ಇಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಬಂದಿದ್ದೀನಿ. ಎಷ್ಟು ರೂಪಾಯಿ ಅದು ಗೊತ್ತಿಲ್ಲ. ಇಲ್ಲಿ ತಿನ್ನಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೀನಿ. ಸೊ ಅದೇ ರೀಸನಿಂದ ಇನ್ನೂ ಆಗಿಲ್ಲ ಅನ್ಕೋತೀನಿ. ಬಿಸಿ ರೆಡಿ ಆಗ್ತಾಯಿದೆ ಅನ್ಕೋತೀನಿ. ಇಲ್ಲಿ ತಿಂದ್ಬಿಟ್ಟು ಮತ್ತೆ ಹೋಗೋಣ. ಮತ್ತು 1 ಗಂಟೆಗೆ ಹೋಗಬೇಕು ಆಫೀಸು. 1 to 10. ವೀಕ್ಲಿ ಪೇಮೆಂಟ್ ಏನಿದು? ಜಾಬಾ? ಬೇಡಪ್ಪ. ನಾನು ಕೇಳೋಣ ಅವ್ರಿಗೆ ಆಗಿದೆಯಾ ಅಂತ. ತಿಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇವತ್ತು ವ್ಲಾಗ್ ಜಾಸ್ತಿ ಆಗೋಲ್ಲ ಗುರು. ಎಷ್ಟು ಬೇಗ ಹೋಗ್ಬಿಡ್ತು ಆ 6 days. ಅಂದರೆ ನೆನ್ನೆಷ್ಟೇ ಫ್ರೈಡೇ ಅಂತ ಅನಿಸ್ತದೆ. ಫ್ರೈಡೇ ಟು ಫ್ರೈಡೇ ಬೇಗ ಟೈಮ್ ಹೋಗ್ಬಿಡ್ತು ಗುರು. ಬನ್ನಿ ಇವಾಗ ಊಟ ಮಾಡಿ ಹೋಗೋಣ. ಇವಾಗ ಸ್ವಿಚ್ ಆಗುತ್ತೆ. ಇತ್ತು 1%, 0%, 5% ಇತ್ತು. ಒಂದೇ ಸಲ ಹೋಗ್ಬಿಡುತ್ತೆ. ಯಾಕಂದರೆ 90 ಚಾರ್ಜ್ ಇಟ್ಟಿಲ್ವಲ್ಲ, ಆ ರೀಸನಿಂದ. ಇದಾಗಲ್ಲ ಬಿಡಿ ಇವರು. ಇನ್ನು ಈ ಥರ ಬ್ಲಾಗ್ಸ್ ಹಾಕ್ಬೇಕಲ್ವಾ ಅಂತ ಒಂದು ಬೋರಿಂಗು. ಏನು ಮಾಡೋದು, ಟೈಮ್ ಬಂದಾಗ ಎಲ್ಲವೂ ಆಗೋದು. ಟೈಮ್ ಅನ್ಕೊಂಡು